ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನಿಲ್ಲ, ತಲೆಯಲ್ಲಿ ತುಂಬ ಕೂದಲು ಉದುರ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಇದನ್ನು ಮೀಶೋದಿಂದ ಒಂದು ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟು. ಆ್ಯಂಡ್ ತುಂಬ ಅಂದರೆ ಈ ಥರ ಕೂದಲೆಲ್ಲ ಎಳೆದ್ಬಿಟ್ರೆ ಇಷ್ಟಿಷ್ಟು ಬರ್ತಾಯಿತ್ತು. ಆ ರೀತಿ ಎಲ್ಲ ಕೂದಲು ನನಗೆ ತುಂಬಾ ಉದುರುತ್ತಾ ಇತ್ತು. ಸೊ ಮಕ್ಕಳಲ್ಲೂ ಕೂಡ ಅದೇ ರೀತಿ ಜಾಸ್ತಿಯಾಗಿ ಉದುರುತ್ತಾ ಇರೋದ್ರಿಂದ ಸರ್ಚ್ ಮಾಡ್ತಾಯಿದ್ದೆ, ಈ ರೋಸ್ಮರಿ ವಾಟರ್ ಅದನ್ನೆಲ್ಲ ಸರ್ಚ್ ಮಾಡಿದೆ. ಬಟ್ ನಾನು ಅದಕ್ಕಿಂತ ಬೆನಿಫಿಟ್ಸ್ ಅಂದಿದ್ದು ರೋಸ್ಮರಿ ಲೀವ್ಸ್ನ ನಾನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ ರಿಸಲ್ಟು. ಬಟ್ ಒಂದು 2-3 ಟೈಮ್ಸ್ ನಾನೀಗ ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಆ್ಯಂಡ್ ಮಕ್ಕಳಲ್ಲೂ ಇತ್ತೀಚೆಗೆ ಈಗಿನ ವಾತಾವರಣದಲ್ಲಿ ನಾವು ಹೀಟ್ರ್ ಹಾಕೋದ್ರಿಂದ ಸೊ ಕೂದಲು ತುಂಬಾ ಉದುರ್ತಾ ಇದೆ. ಹಾಗಾಗಿ ನಾನು ಒಂದು ಪ್ರಾಡಕ್ಟ್ನ ಈ ಥರ, ಒಂದು ನಿಮಿಷ ನೋಡಿ, ಈ ಥರ ಇರೋ ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದೆ. ಮತ್ತು ಇದ್ರ ಜೊತೆ ನನಗೆ ಒಂದು ಈ ಥರ ಬಾಟಲ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಇದನ್ನು ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ಈ ಎಣ್ಣೆನ. ಅಂದರೆ ಅದನ್ನು ಇದನ್ನು ಎಣ್ಣೆಯಲ್ಲಿ ಹಾಗೇ ನೆನಾಕಿ ಆ ರೀತಿ ಮಾಡ್ತಾರಲ್ವ, ಸೊ ಆ ರೀತಿನಾದರೂ ನಾವು ಮಾಡ್ಕೋಬೋದು. ಆ್ಯಂಡು ಇಲ್ಲ ನನ್ನ ಕೈಯಲ್ಲಿ ಆ ಥರ ಮಾಡೋಕ್ಕೋಗಲ್ಲ ಅಂದರೆ ಇದು ಎಣ್ಣೆನ ಕುದಿಸ್ಬಿಟ್ಟು ಅದನ್ನು ಹಾಕ್ಬಿಟ್ಟು, ಸೊ ರೋಸ್ಮರಿ ಲೀವ್ಸ್ನ ಹಾಕ್ಬಿಟ್ಟು ಕುದಿಸಿ ಈ ರೀತಿ ಕೂಡ ನೀವು ಮಾಡ್ಕೋಬೋದು. ನಾನು ಕುದಿಸ್ಬಿಟ್ಟು ಇದನ್ನು ಸೋಸ್ಕೊಂಡಿರೋದು, ಇದನ್ನ ಒಂದು ಜರಡಿಲಿ ಅಥವಾ ಕಾಟನ್ ಬಟ್ಟೆಯಲ್ಲೇ ನೀವು ಇದನ್ನು ಸೋಸ್ಕೊಂಡ್ರೆ ಈ ರೀತಿ ಬರುತ್ತೆ. ಚೆನ್ನಾಗಿದೆ. ಒಂದು 2-3 ಟೈಮ್ಸ್ ನಾನು ಈಗ ಸದ್ಯಕ್ಕೆ ಯೂಸ್ ಮಾಡಿದ್ದೀನಿ. ಚೆನ್ನಾಗೇ ಇದೆ ನೋಡಿ. ಯಾರೆಲ್ಲ ಯಾವ ರೀತಿ ತುಂಬಾ ಕೂದಲು ಉದುರುತ್ತಾ ಇದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಇದು ಹೇಗಿದೆ ಅಂತ ಹೇಳಿದ್ರೆ, ಇದು ಮೇಡ್ ಇನ್ ಪ್ರಾಡಕ್ಟ್ ಇರೋದ್ರಿಂದ ಯೂಸ್ ಮಾಡ್ಬೋದು, ಎಲ್ಲರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇತ್ತೀಚೆಗೆಲ್ಲ ನೀವು ನೋಡ್ತಾ ಇರ್ತೀರ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಥವಾ ಎಲ್ಲದರಲ್ಲೂ ಬಿಡ್ತಾನೆ ಇರ್ತಾರೆ ರೀಲ್ಸ್ಗಳು. ಸೊ ರೋಸ್ಮರಿ ಆ್ಯಂಡ್ ವಾಟರ್ ಅಂತೇಳಿ ಒಂದು ಸ್ಪ್ರೇ ಟೈಪಿಂದು ಬಿಡ್ತಾ ಇರ್ತಾರೆ. ಬಟ್ ಬೆಟರ್ ದೆನ್ ನನಗೆ, ಏಕೆಂದರೆ ಈಗ ಅದು ರೋಸ್ಮರಿ ವಾಟರ್ನ 24 hours ನಾವು ಹಾಕ್ಕೊಳ್ಳೋಕ್ಕೂ ಆಗೋಲ್ಲ. ಆ್ಯಂಡ್ ಅದನ್ನು ಪದೇ ನಾವು ಓಪನ್ ಮಾಡಿಕೊಂಡು ಇರೋಕ್ಕೂ ಆಗೋಲ್ಲ. ಸೊ ಇದಾದರೆ ಎಣ್ಣೆ, ಈಗ ರೆಗ್ಯುಲರಾಗಿ ಎಣ್ಣೆ ಹಚ್ಚಲೇಬೇಕಾಗುತ್ತೆ ಯಾರೇ ಆಗಲಿ. ಸೊ ಆ ಎಣ್ಣೆ ಹಚ್ಚಿದಾಗ ಇದು ಇದರಲ್ಲೇ ಬಂದುಬಿಡುತ್ತೆ. ಅದು ಅಂದರೆ ಅದು ಏನಿದೆ ಪೌಷ್ಟಿಕಾಂಶ ಅಥವಾ ಅದರಲ್ಲಿ ಏನು ರಸ ಅನ್ನೋದು, ಲಾವರಸ ಅನ್ನೋದು ಏನು ಇರುತ್ತೋ, ಸೊ ಇದರಲ್ಲೇ ಎಲ್ಲ ಶೋಧನೆ ಆಗಿಬಿಡುತ್ತೆ. ಹಾಗಾಗಿ ನಾನು ರೋಸ್ಮರಿ ಲೀವ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ತುಂಬ ಕಮ್ಮಿ ಬಜೆಟಲ್ಲಿದೆ. ಒಂದು 80 ರೂಪಿ 83 ರೂಪಿ ಇರಬೇಕಷ್ಟೇ. ಇದು ಬೇಕಂದರೆ ತರಿಸ್ಕೊಳ್ಳಿ, ಚೆನ್ನಾಗಿದೆ ಪ್ರಾಡಕ್ಟು. ಇಷ್ಟು ಹೇಳೋಕ್ಕೆ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಫಾರ್ ವಾಚಿಂಗ್.